ಸ್ನೇಹಿತರೆ ನಮಸ್ಕಾರ. ಬುರುಡೆ ಪ್ರಕರಣದ ಬುರುಡೆ ಸಾಕ್ಷಿದಾರ ಬುರುಡೆ ಭೀಮಾ ಈಗ SIT ಕಸ್ಟಡಿಗೆ. ಮಹತ್ವದ ಆದೇಶ ಕೊಟ್ಟ ನ್ಯಾಯಾಲಯ. SIT ಕಸ್ಟಡಿಗೆ ಬುರುಡೆ ಮ್ಯಾನ್ ಚೆನ್ನಯ್ಯ. SIT ಕಸ್ಟಡಿಗೆ ಬುರುಡೆ ಮ್ಯಾನ್ ಚೆನ್ನಯ್ಯ 10 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಬೆಳ್ತಂಗಡಿ ಕೋರ್ಟ್ನಿಂದ ಆದೇಶ. SIT ಕಸ್ಟಡಿಗೆ ಬುರುಡೆ ಮ್ಯಾನ್ ಚೆನ್ನಯ್ಯ 10 ದಿನಗಳ ಕಾಲ SITಯಿಂದ ತೀವ್ರ ವಿಚಾರಣೆಗಳು ನಡೆಯುತ್ತೆ. ಯಾರು ಹೇಳಿಸಿದ್ರು, ಯಾರು ದುಡ್ಡು ಕೊಟ್ಟರು, ಯಾಕೆ ಹೇಳಿದೆ? SIT ಕಸ್ಟಡಿಗೆ ಬುರುಡೆ ಮ್ಯಾನ್ ಚಿನ್ನಯ್ಯ 10 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಬೆಳ್ತಂಗಡಿ ಕೋರ್ಟ್ನಿಂದ ಆದೇಶ, ಮಹತ್ವದ ಆದೇಶ ಇದು. 10 ದಿನಗಳ ಕಾಲ SITಯಿಂದ ತೀವ್ರ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಆತ SITಯ ಮುಂದೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ. ನಾನು 2 ಲಕ್ಷವನ್ನು ಪಡೆದುಕೊಂಡಿದ್ದೆ ಮುಂಚಿತವಾಗಿಯೇ. ನನಗೆ ಅಡ್ವಾನ್ಸ್ ಕೊಡಲಾಗಿತ್ತು 2 ಲಕ್ಷ ರೂಪಾಯಿ. ಸೌಜನ್ಯ ಪರ ಹೋರಾಟಗಾರರ ಹೆಸರನ್ನು ಕೂಡ ಆತ ಹೇಳಿದ್ದ. ಇದು ನಿಜವೋ ಸುಳ್ಳೋ? ಬೆಳ್ತಂಗಡಿ ಕೋರ್ಟ್ನಿಂದ ಆದೇಶ. 10 ದಿನಗಳ ಕಾಲ SITಯಿಂದ ತೀವ್ರ ವಿಚಾರಣೆಗೆ ಒಳಪಡ್ತಾನೆ ಚೆನ್ನಯ್ಯ. SIT ಕಸ್ಟಡಿಗೆ ಬುರುಡೆ ಮ್ಯಾನ್ ಚೆನ್ನಯ್ಯ 10 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 10 ಡೇಸ್, 10 ದಿನ. ಬೆಳ್ತಂಗಡಿ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. 10 ದಿನಗಳ ಕಾಲ SIT ತೀವ್ರ ವಿಚಾರಣೆ ಮಾಡುತ್ತೆ. ಆತ ಹೇಳಿಕೊಂಡಂತೆ 2 ಲಕ್ಷ ರೂಪಾಯಿಯನ್ನು ಯಾರ ಜೊತೆ ಪಡ್ಕೊಂಡಿದ್ದೆ, ನಿನಗೆ ಯಾರ್ಯಾರು ಆಮಿಷಗಳನ್ನು ಒಡ್ಡಿದ್ರು, ಯಾರ್ಯಾರು ನಿನಗೆ ಆಸೆಗಳನ್ನು ಹುಟ್ಟಿಸಿದ್ರು, ನೀನು ನಿಜಕ್ಕೂ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿನೇನಾ, ನೀನು ಎಷ್ಟು ಹಣ ಹೂತಿದೀಯಾ, ಇದು ಯಾಕೆ ನೀನು ಈ ಥರದ್ದೊಂದು ವಿಚಾರವನ್ನು ಮುನ್ನೆಲೆಗೆ ತಂದೆ? ಧರ್ಮಸ್ಥಳ ನೋಡಿ, ಆ ಎಕ್ಸ್ಕ್ಲೂಸಿವ್ ಫೋಟೋ. ನಾವು ಮುಸ್ಕು ಹಾಕ್ಕೊಂಡಿರೋ ಭೀಮನನ್ನು ನೋಡ್ತಾ ಇದ್ವಿ. ಆ ಮುಸ್ಕು ತೆಗೆದಿರ್ತಕ್ಕಂತಹ ಚೆನ್ನಯ್ಯ ಏನು ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ. ಚೆನ್ನಯ್ಯ ಕೆಲವರು ಹೇಳ್ತಾ ಇದ್ರು ಹೂತಾಗ್ತಿದ್ದ ಹೆಣನ ಸುಟ್ಕೊಂಡು ತಿನ್ನೋ ಥರ ಇದ್ದಾನೆ ಅಂತ. ಈ ಚೆನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳ ಮುಂದೆ ಕೆಲವೊಂದು ಸ್ಫೋಟಕ ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ. ಆರಂಭದಿಂದಲೇ ನಾನು 2 ಲಕ್ಷ ರೂಪಾಯಿಯನ್ನು ಪಡ್ಕೊಂಡಿದ್ದೆ ಸೌಜನ್ಯ ಪರ ಹೋರಾಟಗಾರರಿಂದ. ಆ ಚೆನ್ನಯ್ಯನ ಫೋಟೋವನ್ನು, ಚೆನ್ನಯ್ಯ ಮಾಸ್ಕ್ ಧರಿಸ್ಕೊಂಡಾಗೆ ಹೆಂಗಿದ್ದ ನೋಡಿ, ಆತನ ನಾಸಿಕ ಮತ್ತು ನಯನಗಳು ಮಾತ್ರ ಕಾಣಿಸ್ತಾ ಇತ್ತು ನಮಗೆ. ಈಗ ಬರೀ ನಾಸಿಕ ನಯನಗಳು ಮಾತ್ರ ಅಲ್ಲ, ಕಂಪ್ಲೀಟ್ ಚಿತ್ರ ಕಾಣಿಸ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ಮಾಸ್ಕ್ ಮ್ಯಾನ್ ಬಿಚ್ಚಿಟ್ಟ ಸತ್ಯಗಳಿಂದ ಅನೇಕರಿಗೆ ಕಾನೂನು ಸಂಕಷ್ಟಗಳು ಎದುರಾಗೋ ಸಾಧ್ಯತೆಗಳಿದ್ದಾವೆ. ಈಗ SIT ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. SIT ಪ್ರಥಮವಾಗಿ ಮಾಡೋದು ಏನು ಅಂತ ಕೇಳಿದ್ರೆ, ಯಾವ್ಯಾವ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ನೋ ಅದನ್ನು ಮತ್ತೊಮ್ಮೆ ಆತನಿಂದ ಪುನರುಚ್ಚರಿಸಲಾಗುತ್ತೆ. ಮತ್ತೊಂದು ಸತಿ ಹೇಳು ಅಂತ ಹೇಳ್ತಾರೆ ಆತನ ಜೊತೆ. ನೀನು ಯಾಕೆ ಸುಳ್ಳು ಹೇಳಿಕೆಯನ್ನು ಕೊಟ್ಟೆ, ಇದಕ್ಕೆ ಕಾರಣ ಏನು? ನಿನಗೆ ಯಾರಾದರೂ ಆಸೆ ಹುಟ್ಟಿಸಿದ್ರಾ, ನಿನಗೆ ಯಾರಾದರೂ ಆಮಿಷ ಕೊಟ್ರಾ, ನಿನಗೆ ಯಾರಾದರೂ ಸೈಟು ಜಾಗ ಕೊಡ್ತೀನಿ ಅಂತ ಹೇಳಿ ನಿನ್ನ ಜೊತೆ ಈ ಹೇಳಿಕೆಯನ್ನು ಹೇಳಿಸಿದ್ರ, ದುಡ್ಡಿನ ಆಸೆಗಾಗಿ ನೀನು ಹೇಳಿಕೆ ಹೇಳ್ದ? ಅತಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರುವುದರಿಂದ ಈತನಲ್ಲಿಯೂ ಕೂಡ ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 10 ದಿನಗಳಲ್ಲಿ ಬಹುದೊಡ್ಡ ಬದಲಾವಣೆಗಳು SIT ತನಿಖೆಯಿಂದ ಆಗಬಹುದು. ಕಾರಣ ಆತನನ್ನು 10 ಡೇಸ್ ಕಸ್ಟಡಿಗೆ ಪಡೆದುಕೊಂಡಿರತಕ್ಕಂತಹ SIT ನಿಜಕ್ಕೂ ಕೂಡ ಮಹತ್ವದ ದಾಖಲೆಗಳನ್ನು ಬಾಯಿ ಬಿಡಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.